ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ಕಿಪ್ ಮಾಡದೆ ನೋಡ್ತೀರಿ, ಕಂಪ್ಲೀಟ್ ಎಲ್ಲ ಯೂಸ್ಫುಲ್ ಕಿಚನ್ ಐಟಮ್ಸ್ನ ತೋರಿಸ್ತಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೀವು ಮಾಡೋ ಸಬ್ಸ್ಕ್ರೈಬ್ ಆಗಿರ್ಬೋದು ಆ್ಯಂಡ್ ಕಮೆಂಟ್ ಆಗಿರ್ಬೋದು ನನಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ನೋಡ್ತಿದ್ದೀರೋ ನಿಮ್ಮ ಮನೇಲಿ ಈ ವಿಡಿಯೋಸ್ ಯಾರಿಗಾದ್ರೂ ಹೆಲ್ಪ್ ಆಗೋಂಗಿದ್ರೆ ಸೊ ಅವ್ರಿಗೂ ಕೂಡ ಶೇರ್ ಮಾಡಿ. ನಾನು ತೋರಿಸಿರೋ ಫಸ್ಟ್ ಕಿಚನ್ ಐಟಮ್ ಬಂದುಬಿಟ್ಟು ಈ ಬ್ಯೂಟಿಫುಲ್ ಈರುಳ್ಳಿ ಥೀಮಲ್ಲಿ ಮತ್ತು ಬೆಳ್ಳುಳ್ಳಿ ಗಾರ್ಲಿಕ್ ಆ್ಯಂಡ್ ಆನಿಯನ್ ಥೀಮಲ್ಲಿ ತುಂಬ ಕ್ಯೂಟಾಗಿ ಇದು ಸಾಲ್ಟ್ನ ಮೇಲ್ಗಡೆ ಉದುರಿಸ್ತೀವಲ್ಲ ಸೊ ಆ ಥರ ಕೊಟ್ಟಿದ್ದಾರೆ. ಡೈನಿಂಗ್ ಟೇಬಲ್ ಮೇಲೆಲ್ಲ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ಬೋದು ಇದು ಸಿರಾಮಿಕ್ ಐಟಮ್ ಆಗಿದ್ದು ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಕಿಚನ್ನ ಡೆಕೋರೇಷನ್ಗಾಗಿ ಪರ್ಪಸ್ಗಾಗಿದ್ರೂ ಯೂಸ್ ಮಾಡ್ಬೋದು. ಇಲ್ಲಾಂದರೆ ನಾವು ಡೈನಿಂಗ್ ಟೇಬಲ್ ಮೇಲೆ ಇಟ್ಟರೆ ಸಾಲ್ಟ್ನ ಆ್ಯಡ್ ಮಾಡ್ಕೊತಾರೆ, ಸ್ವಲ್ಪ ಸಾಲ್ಟ್ ಕಡಿಮೆ ಆದರೆ ಆ ಥರ ಆ್ಯಡ್ ಮಾಡ್ಕೊಂಡಂಗಾಗಿರುತ್ತೆ. ತುಂಬ ನೆಕ್ಸ್ಟ್ ಲೆವೆಲ್ ಥೀಮ್ ಅಂತಲೇ ಹೇಳ್ಬೋದು. ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಸಿರಾಮಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ತುಂಬ ಯೂಸ್ಫುಲ್ ಆಗಿರುತ್ತೆ ಆ್ಯಂಡ್ ಯಾವುದೇ ಥರ ಕೆಮಿಕಲ್ ಇರೋದಿಲ್ಲ. ನೋಡ್ಬೋದು ಇದು ಈರುಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಎರಡನ್ನೂ ಇಡೋಕ್ಕೆ ಕೆಳಗಡೆ ಇದಕ್ಕೊಂದು ಪ್ಲೇಟ್ ಥರ ಕೊಟ್ಟಿದ್ದಾರೆ, ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ತುಂಬ ಅಫೋರ್ಡಬಲ್ ಪ್ರೈಸಿಗೆ ಸಿಗುತ್ತೆ ನಮಗೆ ಮೀಶೋದಲ್ಲಿ. ಯಾರಿಗಾದ್ರೂ ಇದ್ರ ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಮಿಸ್ ಮಾಡಿದ್ರೆ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಕಾಮೆಂಟ್ ನಂದೇ ಆಗಿರುತ್ತೆ, ಪಿನ್ ಮಾಡಿ ಕೂಡ ಇಟ್ಟಿರ್ತೀನಿ. ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಯಾರಿಗಾದ್ರೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಐಡಿನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಮನೇಲಿ ಅಕ್ಕ ತಂಗಿರೋ ಅಥವಾ ಯಾರಾದರೂ ಕುಕ್ಕಿಂಗ್ನ ಅಥವಾ ಕುಕ್ಕಿಂಗ್ ಐಟಮ್ಸ್ನ ಇಷ್ಟಪಡೋರಾಗಿದ್ದರೆ ಅಥವಾ ನೀವು ಆರ್ಗನೈಸರ್ ಮಾಡ್ತಿದ್ರೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ, ಅವ್ರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಎಲ್ಲರ ಮನೇಲಿ ಬೇಕಾಗಿರೋಂಥ ಜರ್ಮನ್ ಸಿಲ್ವರ್ ಡೆಕೋರೇಷನ್ ಐಟಮ್ಸ್. ಇದು ಜರ್ಮನ್ ಸಿಲ್ವರ್ ಅನಿಸೋದೇ ಇಲ್ಲ, ದಿಟ್ಟು ಬೆಳ್ಳೆ ಐಟಮ್ಸ್ ಥರನೇ ಇದೆ. ತುಂಬ ಅಂದರೆ ತುಂಬ ಪ್ರೀಮಿಯಮ್ ಆಗಿ ಬಂದಿದೆ. ನಾವು ಡೈನಿಂಗ್ ಟೇಬಲ್ ಮೇಲೆ ಹಣ್ಣಾಗಿರ್ಬೋದು ಅಥವಾ ತರಕಾರಿನಾಗಿರ್ಬೋದು ಇಡೋಕ್ಕಾಗಿರ್ಬೋದು, ಅಥವಾ ಇವಾಗ ಪೂಜೆ ಅದೆಲ್ಲ ಮಾಡ್ತೀವಲ್ಲ, ಸೊ ದೇವ್ರ ಮುಂದೆ ಹಣ್ಣಾಗಿಟ್ಟರೆ ಅಥವಾ ಸ್ಯಾರಿನ ಯಾರಿಗಾದ್ರೂ ಬಂದರೆ ಸ್ಯಾರಿ ಇಟ್ಟು ಕೊಡೋಕ್ಕಾಗಿರ್ಬೋದು, ತುಂಬ ಯುನೀಕ್ ಲುಕ್ ಕೊಡುತ್ತೆ. ನೋಡ್ಬೋದು ಜರ್ಮನ್ ಸಿಲ್ವರ್ ಅನಿಸೋದೇ ಇಲ್ಲ, ದಿಟ್ಟು ಬೆಳ್ಳಿ ಐಟಮ್ಸೇ ಅನಿಸುತ್ತೆ. ಸೊ ಬೆಳ್ಳಿದು ಈ ಸೈಡ್ ಔಟ್ ಸೈಡೆಲ್ಲ ಕೇಳೋಕೆ ಹೋದರೆ ತುಂಬ ಇವಾಗಂತೂ ಬೆಳ್ಳಿ ತುಂಬ ಕಾಸ್ಟ್ಲಿ ಆಗಿದೆ. ಬೆಳ್ಳಿ ಎಲ್ಲ ಈ ಥರ ಜರ್ಮನ್ ಸಿಲ್ವರೇ ನಾವು ಔಟ್ ಸೈಡ್ ತೊಗೊತೀವಿ ಅಂದರೆ ಏನಿಲ್ಲ ಅಂದರೆ 2-2.5 ಸಾವಿರ ಆಗಿರುತ್ತೆ. ಬಟ್ ಮೀಶೋದಲ್ಲಿ ಅಂಡರ್ 500 ರುಪೀಸ್ಗೆ ಇಷ್ಟು ಚೆನ್ನಾಗಿರೋ ಪ್ಯಾಕ್ ಆಫ್ 2 ಪ್ರಾಡಕ್ಟ್, ಅದು ಕೂಡ ಜರ್ಮನ್ ಸಿಲ್ವರಲ್ಲಿ ಸಿಗುತ್ತೆ ಅಂದರೆ ನಿಜವಾಗ್ಲೂ ನಂಬೋಕೆ ಆಗೋಲ್ಲ. ಅದು ಕೂಡ ಬೆಸ್ಟ್ ಕ್ವಾಲಿಟಿಯಲ್ಲಿ ಸಿಕ್ಕಿದೆ. ನೋಡ್ಬೋದು ಡಿಸೈನ್ಸ್ ಆಗಿರ್ಬೋದು ಇಡೋಕ್ಕಾಗಿರ್ಬೋದು ತುಂಬ ಯೂನಿಕ್ ಲುಕ್ ಕೊಡುತ್ತೆ. ಸೊ ಯಾರಿಗಾದ್ರೂ ಇದ್ರ ಲಿಂಕ್ ಬೇಕಿದ್ದರೆ ಇದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜರ್ಮನ್ ಸಿಲ್ವರಿಂದು ಪ್ಲೇಟ್ ಅಂತ ಹಾಕಿರ್ತೀನಿ, ಮಿಸ್ ಮಾಡಿದ್ರೆ ಚೆಕ್ ಮಾಡ್ಕೊಳ್ಳಿ. ಇದ್ರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಆ್ಯಂಡ್ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ನನ್ನ ವೀಡಿಯೋನ ಲೈಕ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ, ಕಂಟಿನ್ಯೂ ಲಾಸ್ಟ್ವರೆಗೂ ಇನ್ನೂ ಚೆನ್ನಾಗಿರೋ ಐಟಮ್ಸ್ನ ತೋರಿಸಿದ್ದೀನಿ. ಇದಂತೂ ತುಂಬ ವೈರಲ್ ಆಗಿರೋ ಆಯಿಲ್ ಹೋಲ್ಡರ್ ಅಂತಲೇ ಹೇಳ್ಬೋದು. ಆಯಿಲ್ ಹಾಕಿಡೋದು ಇದು ಒಂಥರ ಡಿಫ್ರೆಂಟ್. ಇದ್ರದ್ದೊಂದು 2 ಡಿಫ್ರೆಂಟ್ ಲುಕ್ ಇದೆ, ತೋರಿಸ್ತೀನಿ ಯಾವ ಥರ ಇದನ್ನ ಯೂಸ್ ಮಾಡ್ಬೋದಂತ. 2-in-1 ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಿಂದ ಇನ್ನೊಂದು ಯೂಸ್ಫುಲ್ ಏನಂದರೆ ಇದರಿಂದ ಆಯಿಲ್ ಕೂಡ ಸೇವ್ ಆಗಿರುತ್ತೆ. ಯಾಕಂದರೆ ಇವಾಗ ನಾವು ಯಾವುದಾದ್ರೂ ಕುಕ್ಕಿಂಗ್ ಮಾಡ್ತಿದ್ರೆ ಸೊ ಅದಕ್ಕೆ ಎಕ್ಸ್ಟ್ರಾ ಆಯಿಲ್ ಹಾಕೋ ಅವಶ್ಯಕತೆ ಇಲ್ಲ, ಜಸ್ಟ್ ಸ್ವಲ್ಪ ಆಯಿಲ್ ಹಾಕಬೇಕಾಗಿರುತ್ತೆ. ಬಟ್ ನಮಗೆ ಕೈಲಿಂದ ಜಾಸ್ತಿ ಹೋಗಿಬಿಡುತ್ತೆ. ಆ ಕಾರಣಕ್ಕೋಸ್ಕರ ಇದರಲ್ಲಿ ಸ್ಪ್ರೇ ಮತ್ತು ಆಯಿಲ್ ನಾವು ನಾರ್ಮಲ್ ಆಯಿಲ್ ಹಾಕ್ತೀವಲ್ಲ ಆ ಥರ 2 2-in-1 ಇದೆ. ನಾನು ಫಸ್ಟ್ ಇದರಲ್ಲಿ ವಾಟರ್ ಆ್ಯಡ್ ಮಾಡಿ ತೋರಿಸ್ತೀನಿ ಯಾವ ಥರ ಅದನ್ನ ಆಯಿಲ್ನ ಹಾಕೋದು ಅಂತ. ಇದರಲ್ಲಿ 2 ಈ ಥರ ವಾಟರ್ ಹಾಕಿ ನೆಕ್ಸ್ಟು ಅದಕ್ಕೆ ಈ ಥರ ಕ್ಲೋಸ್ ಮಾಡಿ ನೋಡಿ. ಇವಾಗ ಸ್ಪ್ರೇ ಮಾಡ್ತಿದ್ದೀನಿ ಈ ಥರ. ಅಂದರೆ ಇವಾಗ ಸ್ಪ್ರೇ ಬಾಟಲ್ ಥರ ಸ್ಪ್ರೇ ಆಗಿರುತ್ತೆ, ಅಂದರೆ ದೋಸೆ ಮೇಲೆ ಆಗಿರ್ಬೋದು, ಈ ಥರ ನಾವು ಟಿಕ್ಕಾ ಮಾಡ್ತೀವಲ್ಲ, ಚಿಕನ್ ಟಿಕ್ಕಾ ಆಗಿರ್ಬೋದು, ಪನ್ನೀರ್ ಟಿಕ್ಕಾ, ಆ ಥರದಕ್ಕೆಲ್ಲ ಆಯಿಲ್ ತುಂಬ ಹಾಕೋ ಅವಶ್ಯಕತೆ ಇಲ್ಲ. ಈ ಥರ ಸ್ಪ್ರೇ ಮಾಡಿದರೆ ಸಾಕು. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಟಿಪ್ ಮಾಡಿದರೆ ಆಯಿಲ್ ನಾರ್ಮಲ್ ಆಯಿಲ್ ಬಿದ್ದಂಗೆ ಬೀಳುತ್ತೆ. ಇದು 2-in-1 ಇದೆ ಮತ್ತು ಗ್ಲಾಸಿಂದು ಅಂತ ಎಕ್ಸ್ಟ್ರಾ ಅಮೌಂಟ್ ಏನಿಲ್ಲ, ಜಸ್ಟ್ 150 ರುಪೀಸ್ ಒಳಗಡೆ ಇದೆಲ್ಲ ಬಂದುಬಿಡುತ್ತೆ. ಇವಾಗೆಲ್ಲ ಯಾರ ಮನೆಯೆಲ್ಲ ಫ್ರಿಜ್ ಇರಲ್ವೋ, ಕೆಲವೊಬ್ರು ಈ ಕೊತ್ತಂಬರಿ ಸೊಪ್ಪನ್ನಾಗಿರ್ಬೋದು, ಕರಿಬೇವನ್ನ, ಇದರಲ್ಲಿ ಪಾಲಕ್ ಸೊಪ್ಪನ್ನಾಗಿರ್ಬೋದು ಫ್ರಿಜ್ಜಲ್ಲಿ ಇಡೋಕ್ಕೆ ಇಷ್ಟಪಡಲ್ವೋ, ಅವ್ರಿಗೆಲ್ಲ ದಿಸ್ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಏನಂದರೆ ಈ ಥರ ಒಂದು ಪ್ರಾಡಕ್ಟ್ ಬರುತ್ತೆ, ಅದರೊಳಗಡೆ ನಾವು ಕೊತ್ತಂಬರಿನಾಗಿರ್ಬೋದು ಅಥವಾ ಪಾಲಕ್ ಸೊಪ್ಪನ್ನಾಗಿರ್ಬೋದು ಹಾಕಿ ಇದು ಬ್ಯಾಕ್ ಸೈಡಲ್ಲಿ ತೋರಿಸ್ತಾರಲ್ಲ ಗ್ರೀನ್ ಕಲರ್, ಅದನ್ನ ಓಪನ್ ಮಾಡಿ ಅದರಲ್ಲಿ ಎಷ್ಟು ಬೇಕೋ ಅಷ್ಟು ವಾಟರ್ನ ಫಿಲ್ ಮಾಡಿದರೆ 1 ವೀಕ್ವರೆಗೂ ತುಂಬ ಫ್ರೆಶ್ ಆಗಿರುತ್ತೆ. ಇವಾಗೆಲ್ಲ ತುಂಬ ಯೂನಿಕ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಫ್ರಿಜ್ ಇಲ್ದವ್ರಿಗೆ ಎಲ್ಲ ತುಂಬ ಯೂಸ್ ಆಗಿರುತ್ತೆ. ಆ್ಯಂಡ್ ಇವಾಗೆಲ್ಲ ಮಳೆಗಾಲ ಅಲ್ವಾ, ಸೊ ಅವ್ರಿಗೆಲ್ಲ ತುಂಬ ಯೂಸ್ ಆಗಿರುತ್ತೆ. ಬಿಕಾಸ್ ಲೈಟೆಲ್ಲ ಇರಲ್ಲ, ಸೊ ತುಂಬ ಯೂಸ್ ಆ್ಯಂಡ್ ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು. ಸೊ ಅದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಮಿಸ್ ಮಾಡಿದೆ ಚೆಕ್ ಮಾಡ್ಕೊಳ್ಳಿ.
ಸೊ ಅದು ಕೂಡ ಪ್ರಾಡಕ್ಟ್ ಅಮೌಂಟ್ ಕೂಡ ತುಂಬ ರೀಸನಬಲ್ ಪ್ರೈಸ್ಗೆ ತರಿಸಿದ್ದೀನಿ, ಅದು ಕೂಡ ಲಿಂಕ್ನ ಹಾಕಿರ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ನನಗೆ ಮೀಶೋದಲ್ಲಿ ಸ್ಕ್ರೋಲ್ ಮಾಡುವಾಗ ತುಂಬ ಇಷ್ಟ ಆಗಿದ್ದ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಏನಂದರೆ ಈ ಯುನೀಕ್ ಸ್ಪೂನ್ಗಳು ತುಂಬ ಚೆನ್ನಾಗಿ ಅದನ್ನ ಕಂಪ್ಲೀಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಗೋಲ್ಡ್ ಆ್ಯಂಡ್ ಬ್ಯಾಕ್ ಸೈಡ್ ಈ ಥರ ಬ್ಲೂ ಕಲರ್ ಥೀಮಲ್ಲಿ ತೊಗೊಂಡಿದ್ದೀನಿ. ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ, ಇನ್ನೂ 2 ಕಲರ್ಸ್ 3 ಕಲರ್ಸ್ ಅವೈಲೇಬಲ್ ಇದೆ. ಇದು ಫ್ಯಾಕೋಪ್ 10 ಪೀಸಸ್ ಏನೋ ಬರುತ್ತೆ, ಇದು ಇಲ್ಲ 12 ಪೀಸಸ್ ಬರುತ್ತೆ. ಇದು ತುಂಬ ಚೆನ್ನಾಗಿ ಯೂನಿಕ್ ಪ್ರಾಡಕ್ಟ್ ಆಗಿದೆ. ಇದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಮಿಸ್ ಮಾಡಿದ್ರೆ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ತುಂಬ ಅಂದರೆ ತುಂಬ ಕ್ವಾಲಿಟಿ ಚೆನ್ನಾಗಿ ಬಂದಿರುತ್ತೆ ಈ ಪ್ರಾಡಕ್ಟಿಂದು, ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಆ್ಯಂಡ್ ಯಾರಿಗೆಲ್ಲ ಈ ಥರ ಪ್ರಾಡಕ್ಟ್ ಇಷ್ಟ ಆಗಿರುತ್ತೋ ಸೊ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಒಂದು ಲೈಕ್ ಮಾಡಿ. ಸೊ ಈ ಥರ ಯೂನಿಕ್ ಪ್ರಾಡಕ್ಟ್ ಕೂಡ ಇನ್ನೂ ಮೀಶೋದಲ್ಲಿ ತುಂಬ ರೀಸನಬಲ್ ಪ್ರೈಸ್ಗೆ ಸಿಗ್ತಿದೆ, ಅದು ನಂಬೋಕ್ಕೆ ಆಗಲ್ಲ. ಏನಂದರೆ ಈ ಥರ ಟೀ ಹೋಲ್ಡರ್ ಅಂದರೆ ಟೀ ಕಾಫಿ ಕುಡ್ತಿದ್ದೀವಲ್ಲ, ಸೊ ಅವ್ರಿಗೆಲ್ಲ ತುಂಬ ಬಿಸಿಯಾಗಿರುತ್ತೆ, ಅದನ್ನ ನಾರ್ಮಲಾಗಿ ಕೆಳಗಡೆ ಇಡೋಕ್ಕಾಗಲ್ಲ. ಸೊ ಡೈನಿಂಗ್ ಟೇಬಲ್ ಮೇಲೆ ಆಗಿರ್ಬೋದು, ಈ ಥರದ ಮೇಲೆಲ್ಲ ಇಟ್ಟರೆ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಮೀಶೋದಲ್ಲಿ ಈ ಬ್ಯೂಟಿಫುಲ್ ಟೀ ಕಪ್ ಹೋಲ್ಡರ್ನ ತರಿಸಿದ್ದೆ. ತುಂಬ ಪ್ರೀಮಿಯಮ್ ಆಗಿ ಬಂದಿದೆ. ಫ್ಯಾಕಾಪ್ 6 ಬಂದಿದೆ, ಅದು ಕೂಡ ಅಂಡರ್ ಬಜೆಟ್ ಒಳಗಡೆ ತುಂಬ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಮಾಡಿದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಹೋಲ್ಡ್ ಮಾಡಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡ್ಬೋದು ಯಾವ ಥರ ಲುಕ್ ವೈಸ್ ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ ಅದು ಹೋಲ್ಡ್ ಮಾಡೋಕ್ಕೂ ಒಂದು ಕ್ಯೂಟ್ ಫಾಟ್ ಥರ ಕೊಟ್ಟಿದ್ದಾರೆ. ಈ ಥರ ಅದನ್ನು ನಾನು ತೋರಿಸಿದ್ದೇನೆಲ್ಲ ವೀಡಿಯೋದಲ್ಲಿ, ಆ ಥರ ಹೋಲ್ಡ್ ಮಾಡಿಟ್ರೆ ತುಂಬ ಕ್ಯೂಟ್ ಕಾಣುತ್ತೆ. ಡೈನಿಂಗ್ ಟೇಬಲ್ ಮೇಲೆ ಇಟ್ಟರಂತೂ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲೇ ಕಾಣಿಸುತ್ತೆ. ನಾನು ಇದನ್ನ ಔಟ್ಸೈಡ್ ಕೇಳಿದೆ 250 ರುಪೀಸ್ ಏನೋ ಹೇಳಿದರು, ಬಟ್ ಮೀಶೋದಲ್ಲಿ ಅಂಡರ್ 200 ರುಪೀಸ್ ಒಳಗಡೆ ಸಿಗ್ತಿದೆ. ಫ್ಯಾಕಾಪ್ 6 ಸಿಗ್ತಿದೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಭಾರಿ ವೈರಲ್ ಆಗಿರುವಂಥ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಅದು ಮೀಶೋದಲ್ಲಿ ಜಸ್ಟ್ 87 ರುಪೀಸ್ಗೇನೋ ಸಿಕ್ತಿದ್ದು. ಇದನ್ನ ಯಾವ ಥರ ಇದು ಮಾಡೋದು ಅಂತ ನಾನು ಯಾವ ಥರ ಇದನ್ನ ಯೂಸ್ ಮಾಡೋದಂತ ಹಾಕಿರ್ತೀನಿ. ಆ್ಯಂಡ್ ಇದು ಯೂಸ್ ಮಾಡಿದಾಗ ಯಾವ ಥರ ಕಾಣಿಸುತ್ತೆ ಅಂತ ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದುಬಿಟ್ಟು ನನಗೆ ಈ ಥರ ಆಲೂಗಡ್ಡಿನಾಗಿರ್ಬೋದು, ಈರುಳ್ಳಿನಾಗಿರ್ಬೋದು, ಈ ಥರ ಚಾಪ್ ಮಾಡೋಕ್ಕೆ ಡಿಸೈನರ್ ಚಾಪಿಂಗ್ ಬೋಲ್ಡ್ ಬೇಕಾಗಿತ್ತು. ಬಟ್ ಇದರಲ್ಲಿ 2 in 1 ಚಾಪಿಂಗ್ ಬೋಲ್ಡ್ ಅಂತಲೇ ಹೇಳ್ಬೋದು. ಇದರಲ್ಲಿ ಎಲ್ಲ ಥರ ಚಾಪ್ ಕೂಡ ಮಾಡ್ಬೋದು. ಆ್ಯಂಡ್ ಬ್ಯಾಕ್ ಸೈಡ್ ಡಿಸೈನ್ ಕೊಟ್ಟಿದ್ದಾರೆ, ಆ ಥರನೂ ನಾವು ಚಾಪ್ ಮಾಡ್ಕೊಂಡು ಆ ಥರ ಡಿಸೈನ್ಸ್ ಕೂಡ ಮಾಡ್ಕೋಬೋದು. ಇದು ಕೂಡ ಅಂಡರ್ ಬಜೆಟ್ ಒಳಗಡೆ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಯಾವುದೇ ಥರ ಡಿಸೈನ್ಸ್ನ ಚಾಪ್ ಮಾಡ್ಬೋದು ಅಂತ ನಾನು ಅದನ್ನು ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಕೈಗೆ ಕೂಡ ಯಾವುದೇ ಹಾರ್ಮ್ಫುಲ್ ಆಗಬಾರ್ದು ಅಥವಾ ಏನಾಗಬಾರ್ದು ಅಂತ ಅದಕ್ಕೂ ಕೂಡ ಇದು ಕೊಟ್ಟಿದ್ದಾರೆ. ಸೊ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಮಿಸ್ ಮಾಡಿದ್ರೆ ಚೆಕ್ ಮಾಡ್ಕೊಳ್ಳಿ. ಸೊ ನನ್ನ ವೀಡಿಯೋಸ್ ಇಷ್ಟ ಆದರೆ ನಿಮ್ಮ ಮನೇಲಿ ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು, ನಿಮ್ಮ ಫ್ಯಾಮಿಲೀಸ್ಗಾಗಿರ್ಬೋದು, ನಿಮ್ಮ ಅಕ್ಕ ತಂಗಿಸ್ಗಾಗಿರ್ಬೋದು, ಸೊ ಶೇರ್ ಮಾಡಿ. ಅವ್ರಿಗೂ ಕೂಡ ಲೈಕ್ ಆಗಿರುತ್ತೆ. ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆದರೆ ಬೈ ಕೂಡ ಮಾಡ್ತಾರೆ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಇದು ತುಂಬ ಇಷ್ಟಪಟ್ಟು ತೊಗೊಂಡಿರುವಂಥ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಈ ಕ್ಯೂಟ್ ಟ್ರಾನ್ಸ್ಪರೆಂಟ್ ಸ್ಟೋರೇಜ್ ಬಾಕ್ಸ್ನ ತರಿಸ್ತಿದ್ದೆ. ತುಂಬ ಅಂದರೆ ತುಂಬ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದೆ. ಇದರಲ್ಲಿ 4 ಸೆಟ್ ಬರುತ್ತೆ, ಅಂದರೆ ನೋಡ್ಬೋದು ಈ ಥರ 4 ಕಂಪಾರ್ಟ್ಮೆಂಟ್ಸ್ ಬರುತ್ತೆ. ನಾವೇನಾದರೂ ಬಾಡಿಗೆ ಮನೇಲಿದ್ದರೆ ಅಥವಾ ನೀವೇನಾದರೂ ಬಾಡಿಗೆ ಮನೇಲಿದ್ದರೆ ಸೊ ಎಲ್ಲದರಲ್ಲೂ ಸಪ್ರೇಟ್ ಆರ್ಗನೈಸ್ ಮಾಡೋಕ್ಕಾಗಲ್ಲ. ಈ ಥರ ಆರ್ಗನೈಸ್ ಮಾಡ್ಬೋದು. ಅಥವಾ ಹೊರಗಡೆ ಏನಾದರೂ ಹೋಗ್ತಿದ್ರೆ ಸ್ನ್ಯಾಕ್ಸ್ನ ಕೂಡ ಈ ಥರ ಆರ್ಗನೈಸ್ ಮಾಡ್ಬೋದು. ಇದು ಲಿಡ್ ಕ್ಲೋಸ್ ಆಗಿರೋದ್ರಿಂದ ಯಾವುದೇ ಥರ ಇದು ಒಳಗಡೆ ಗಾಳಿ ಹೋಗೋದಿಲ್ಲ. ಸೊ ಡ್ರೈ ಫ್ರೂಟ್ಸ್ನಾಗಿರ್ಬೋದು ಅಥವಾ ಸ್ನ್ಯಾಕ್ಸ್ನಾಗಿರ್ಬೋದು ಹಾಕಿಟ್ರೆ ತುಂಬ ಸೇಫ್ ಆಗಿರುತ್ತೆ. ಆ್ಯಂಡ್ ಯಾವುದ್ಯಾವ್ದಿದೆ ಅಂತ ಕೂಡ ಕಾಣಿಸುತ್ತೆ. ಇದು ಕೂಡ ಅಂಡರ್ ಬಜೆಟ್ ಒಳಗಡೆ ಬಂದಿದೆ, ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿರೋದ್ರಿಂದ ಸೊ ಸ್ವಲ್ಪ ರೇಟು ಜಾಸ್ತಿ ಆಗಿದೆ ಅಂತಲೇ ನಾನು ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒಂದು ಬಂದುಬಿಟ್ಟು ಇದನ್ನು ಈ ಥರ ಟಿಫಿನ್ ಬಾಕ್ಸ್ ಕೂಡ ಕಟ್ಬೋದು. ಚಪಾತಿ ಆ್ಯಂಡ್ ಲಿಕ್ವಿಡ್ ಫುಡ್ನ ಬಿಟ್ಟು ಎಲ್ಲ ಥರ ಫುಡ್ನ ಇದರಲ್ಲಿ ಸ್ಟೋರ್ ಮಾಡಿ ಕೂಡ ಕೊಟ್ಟು ಕಳಿಸ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದರಲ್ಲಿ ಮನೇಲಿರುವಂಥ ಕಾಳುಗಳನ್ನೆಲ್ಲ ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ನಿಮಗೆ. ನೋಡ್ಬೋದು, ನಾನು ಎಲ್ಲ ಐಟಮ್ಸ್ನ ಫಿಲ್ ಮಾಡಿದ್ದೀನಿ. ಈ ಥರ ಹಾಕಿ ಇಟ್ಟರೆ ತುಂಬ ಯೂನಿಕ್ ಲುಕ್ ಕೊಡುತ್ತೆ. ಆ್ಯಂಡ್ ಯಾವುದ್ಯಾವ್ದು ಎಲ್ಲೆಲ್ಲಿದೆ ಅಂತ ಕೂಡ ಕಾಣಿಸುತ್ತೆ. ಸೊ ಸ್ನ್ಯಾಕ್ಸ್ನಾಗಿರ್ಬೋದು, ಡ್ರೈ ಫ್ರೂಟ್ಸ್ನ ಹಾಕಿರೋಕೆ ಅಂದರೆ ಬೆಸ್ಟ್ ಐಟಮ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಸ್ಪೈಸಸ್ ಕೂಡ ಆ್ಯಡ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಯಾರಿಗಾದ್ರೂ ಇದ್ರ ಲಿಂಕ್ ಬೇಕಿದ್ದರೆ ನಾನು ಟ್ರಾನ್ಸ್ಪರೆಂಟ್ ಸ್ಟೋರೇಜ್ ಬಾಕ್ಸ್ ಅಂತ ಹಾಕಿರ್ತೀನಿ, ಲಿಂಕ್ನ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಮಾಡೋ ಸಬ್ಸ್ಕ್ರೈಬ್ ತುಂಬ ಹೆಲ್ಪ್ ಆಗಿರುತ್ತೆ ನನಗೆ. ಆ್ಯಂಡ್ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ನಾನು ತೋರಿಸಿರೋ ವೀಡಿಯೋಸಲ್ಲಿ ಪ್ರಾಡಕ್ಟಲ್ಲಿ ನಿಮ್ಗೆ ಯಾವ್ದು ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಮಾಡಿದ್ರೆ ನಾನು ಆ ಥರ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದುಬಿಟ್ಟು ಈ ಬ್ಯೂಟಿಫುಲ್ ಗ್ಲಾಸ್ ಜಾರ್ಸ್ನ ತರಿಸಿದೆ. ಫ್ಯಾಕಾಪ್ 2 ಬಂದಿದೆ. ತುಂಬ ಅಂದರೆ ತುಂಬ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿದೆ. ಫ್ಯಾಕಾಪ್ 2 ಬಂದಿದೆ ಆ್ಯಂಡ್ ಕ್ವಾಲಿಟಿ ಕೂಡ ಅಮೇಝಿಂಗ್ ಆಗಿ ಬಂದಿದೆ. ನೋಡ್ಬೋದು, ಓಪನ್ ಮಾಡಿ ತೋರಿಸ್ತಿದ್ದೀನಿ ನಾನು ಯಾವ ಥರ ಬಂದಿದೆ ಅಂತ. ಇದು ಕೂಡ ಅಷ್ಟೇ ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಕಿಚನಲ್ಲಿ ಈ ಥರ ಪ್ರತಿಯೊಬ್ಬರ ಕಿಚನಲ್ಲಿ ಈ ಥರ ಪ್ರಾಡಕ್ಟ್ ಇರಲೇಬೇಕು. ಬಿಕಾಸ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆಗಿರ್ಬೋದು. ಆ್ಯಂಡ್ ಅದರದ್ದು ಕಂಪ್ಲೀಟ್ ಫಿನಿಶಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಮೇಲ್ಗಡೆ ವುಡನ್ ಬಾಕ್ಸಿಂದು ಮತ್ತು ಲಿಡ್ ಕ್ಲೋಸ್ ಇದೆ, ಕೆಳಗಡೆ ಈ ಥರ ಗ್ಲಾಸ್ ಇದೆ. ತುಂಬ ಚೆನ್ನಾಗಿ ಯೂನಿಕ್ ಲುಕ್ ಕೊಡುತ್ತೆ.
ಅದು ಔಟ್ಸೈಡ್ ಎಲ್ಲ ಕೇಳೋಕೆ ಹೋದರೆ ತುಂಬ ಕಾಸ್ಟ್ಲಿ ರೇಟ್ ಹೇಳ್ತಾರೆ. ಬಟ್ ಮೀಶೋದಲ್ಲಿ ಅಂಡರ್ ಬಜೆಟ್ ಒಳಗಡೆ ಪ್ಯಾಕ್ ಆಫ್ 2 ಬಂದಿದೆ. ಅದು ಕೂಡ 500 ml ಪ್ರಾಡಕ್ಟ್ನ 500 ml ಸ್ಟೋರೇಜ್ ಬಾಕ್ಸ್ ಅಂತಲೇ ಹೇಳ್ಬೋದು. ಎಲ್ಲ 500 ml ಒಳಗಡೆ ಯಾವುದ್ಯಾವುದಿದೆ ಎಲ್ಲನೂ ಇದರಲ್ಲಿ ಸ್ಟೋರ್ ಮಾಡ್ಬೋದು. ಇದ್ರದ್ದು ಲಿಂಕ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ಯಾಕ್ ಆಫ್ 2 ಸ್ಟೋರೇಜ್ ಬಾಕ್ಸ್ ಅಂತ ಹಾಕಿರ್ತೀನಿ, ಮಿಸ್ ಮಾಡಿದ್ರೆ ಬೈ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಸಾಲ್ಟ್ನಾಗಿರ್ಬೋದು ಅಥವಾ ಶುಗರ್ನಾಗಿರ್ಬೋದು ಆ್ಯಡ್ ಮಾಡೋಕ್ಕಂತ ಈ ಕ್ಯೂಟ್ ದಿಟ್ಟು ದಿಟ್ಟು ಕ್ಯಾಪ್ಸಿಕಮ್ ಥರ ಕಾಣಿಸುವಂಥ ಥೀಮಲ್ಲಿರುವಂಥ ಈ ಕ್ಯಾಪ್ಸಿಕಮ್ ಪ್ಯಾಕ್ ಸೆರಾಮಿಕ್ ಪ್ರಾಡಕ್ಟ್ನ ತರಿಸಿದ್ದೆ. ಪ್ಯಾಕ್ ಆಫ್ 2 ಬಂದಿದೆ. ನೋಡ್ಬೋದು ಎಷ್ಟು ಕ್ಯೂಟಾಗಿ ಇದ್ದು ಅದನ್ನು ಕಸ್ಟಮೈಸ್ ಮಾಡಿದ್ದಾರೆ ಅಂತ. ಇದಕ್ಕೆ ಈ ಥರ ಲಿಡ್ ಕ್ಲೋಸ್ ಮಾಡೋಕ್ಕೆ ಈ ಥರ ಅದರ ಮೇಲ್ಗಡೆ ಮುಚ್ಚಣಿಕೆಯನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಒಂದು ಯೆಲ್ಲೋ ಕಲರ್ ಆ್ಯಂಡ್ ರೆಡ್ ಕಲರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಅದರ ಮೇಲ್ಗಡೆ ಇರೋ 2 ಮುಚ್ಚಣಿಕೆ ಕೂಡ ಗ್ರೀನ್ ಕಲರಲ್ಲಿ ಕೊಟ್ಟಿದ್ದಾರೆ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನೋಡಿಸ್ತಿದ್ದೀನಿ ನಾನು ಯಾವ ಥರ ಇದೆ ಅಂತ. ಸೊ ಯಾರ ಮನೇಲಿ ಅದು ಶುಗರ್ ಆಗಿರ್ಬೋದು, ಸಾಲ್ಟ್ ಆಗಿರ್ಬೋದು, ಒಂದು ಕಡೆ ಒಂದರಲ್ಲಿ ದೊಡ್ಡ ಉಪ್ಪು ಮತ್ತು ಇನ್ನೊಂದರಲ್ಲಿ ಸಣ್ಣ ಉಪ್ಪು ಹಾಕಿಡ್ಬೋದು. ಅಂದರೆ ರಾಕ್ ಸಾಲ್ಟ್ ಆ್ಯಂಡ್ ನಾರ್ಮಲ್ ಸಾಲ್ಟ್ನ ಹಾಕಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸಿರಾಮಿಕ್ ಪ್ರಾಡಕ್ಟ್, ಅದು ಕೂಡ ಅಂಡರ್ ಬಜೆಟ್ ಒಳಗಡೆ ಅಂದರೆ ನಿಜವಾಗ್ಲೂ ನಂಬೋದಿಲ್ಲ. ನೋಡ್ಬೋದು ಬ್ಯಾಕ್ ಸೈಡ್ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ನನಗೊಂದು ನಾರ್ಮಲ್ ವುಡನ್ನಿಂದು ಸ್ಟೋರೇಜ್ ಇದು ಬೇಕಾಗಿತ್ತು. ಈ ಥರ ಬಾಕ್ಸ್ನ ಇಡೋಕ್ಕೆ ವುಡನ್ ರ್ಯಾಕ್ ಬೇಕಾಗಿತ್ತು. ನಾನು ಇದನ್ನ ತರಿಸಿದ್ದೆ. ಅದು ಕೂಡ ಅಂಡರ್ 300 ರುಪೀಸ್ಗೆ ಅಂದರೆ ನಂಬ್ತೀರಾ ನೀವು? ನಿಜವಾಗ್ಲೂ ನಂಬೋದಿಲ್ಲ. ತುಂಬ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿದೆ. ಅದು ಕೂಡ ಅಂಡರ್ 300 ರುಪೀಸ್ಗೆ. ಅದಕ್ಕೆ ಸ್ಕ್ರೂ ಕೊಟ್ಟಿದ್ದಾರೆ ಯಾವ ಥರ ಅದನ್ನ ಹಾಕೋಕ್ಕಂತ. ತುಂಬ ಸುಲಭ ಹಾಕಿ ಅದನ್ನ ಸ್ಟೋರ್ ಇದು ಕಂಪ್ಲೀಟ್ ಆರ್ಗನೈಸ್ ಮಾಡಿ ಇಡ್ಬೋದು. ನಾನು ತೋರಿಸ್ತಿದ್ದೀನಲ್ಲ ಈ ಥರ ಸ್ಕ್ರೂ ಹಾಕಿ ಅದಕ್ಕೆ ನಾವು ಮನೇಲಿರ್ತಾರೆ ಸ್ಕ್ರೂ ಫಿಟ್ ಮಾಡೋದು, ಅದು ತೊಗೊಂಡು ಫಿಟ್ ಮಾಡಿದ್ರೆ ಕರೆಕ್ಟಾಗಿ ಕುಂತ್ಬಿಡುತ್ತೆ. ಅದು ತುಂಬ ಚೆನ್ನಾಗಿದೆ. ಇದು ಕೂಡ ಅಂಡರ್ ಬಜೆಟ್ ಒಳಗಡೆ. ಅಥವಾ ನಿಮ್ಗೆ ಏನಾದರೂ ಡೆಕೋರೇಷನ್ ಪರ್ಪಸ್ಸಿಗಾದರೂ ಯೂಸ್ ಮಾಡ್ಬೋದು, ಅಥವಾ ದೇವ್ರ ಮನೆ ಥರ ಏನಾದರೂ ಚಿಕ್ಕದಾಗಿ ಆರ್ಗನೈಸ್ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಂಪ್ಲೀಟ್ ಆರ್ಗನೈಸ್ ಆದಮೇಲೆ ಈ ಥರ ಲುಕ್ ಕಾಣಿಸ್ತಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಾನು ಅದರಲ್ಲಿ ಮೇಲೆ ಪ್ರಾಡಕ್ಟ್ ಇಟ್ಟು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಈ ಥರ ಹಿಂಗೆ ಪ್ರಾಡಕ್ಟ್ ಇಟ್ಟರೆ ಲುಕ್ನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಕಂಪ್ಲೀಟ್ ನಮ್ಮ ಕಿಚನ್ನೇ ಕಂಪ್ಲೀಟ್ ಲುಕ್ನೇ ಚೇಂಜ್ ಮಾಡಿಬಿಡುತ್ತೆ. ಸೊ ಯಾರಿಗಾದ್ರೂ ಇದ್ರ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ. ಅದನ್ನು ತುಂಬ ಯೂನಿಕ್ ಲುಕ್ ಕೊಡುತ್ತೆ. ಕಂಪ್ಲೀಟ್ ಲುಕ್ ಈ ಥರ ಇದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ. ಇವಾಗಂತೂ ನಾವೆಲ್ಲರೂ ಪ್ಲಾಸ್ಟಿಕ್ ವಾಟರ್ ಬಾಟ್ಲನ್ನ ಕ್ಯಾರಿ ಮಾಡೋದು ಕಾಮನ್ ಆಗಿಬಿಟ್ಟಿದೆ. ಬಟ್ ಅದರಿಂದ ತುಂಬ ಹಾರ್ಮ್ಫುಲ್ ಕೆಮಿಕಲ್ಸ್ ನಮ್ಮ ಬಾಡಿಯೊಳಗೆ ಹೋಗ್ತಿದೆ. ಅದು ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ. ಬಟ್ ನಾನು ಆ ಕಾರಣಕ್ಕೋಸ್ಕರನೇ ಮೀಶೋದಲ್ಲಿ ಅಂಡರ್ ಬಜೆಟ್ ಒಳಗಡೆ ಇದು ಸಿಲ್ವರಿಂದು ಪ್ರಾಡಕ್ಟ್ನ ತರಿಸಿದ್ದೆ. ಸಿಲ್ವರ್ ವಾಟರ್ ಬಾಟ್ಲ ತರಿಸಿದ್ದೆ. ತುಂಬ ಚೆನ್ನಾಗಿದೆ ನೋಡ್ಬೋದು. ಆ್ಯಂಡ್ ಮೇಲ್ಗಡೆ ಡಿಸೈನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಒಳಗಡೆ ಕಂಪ್ಲೀಟ್ ಸ್ಟೀಲ್ ಇರೋದ್ರಿಂದ ಯಾವುದೇ ಥರ ಆರೋಗ್ಯಕ್ಕೂ ಕೂಡ ಇದು ಪರಿಣಾಮ ಬೀಳೋದಿಲ್ಲ. ಸೊ ಇದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನೆಕ್ಸ್ಟು ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಆ ಥರ ವೀಡಿಯೋಸ್ ಅದಕ್ಕೆ ಟ್ರೈ ಮಾಡ್ತೀನಿ. ಇದು ಕೂಡ ಅಷ್ಟೇ ಅಂಡರ್ ಬಜೆಟ್ ಒಳಗಡೆ ತುಂಬ ಪ್ರೀಮಿಯಮ್ ಕ್ವಾಲಿಟಿಯಲ್ಲಿ ಬಂದಿದೆ. ಸೊ ಮಿಸ್ ಮಾಡದೆ ಬೈ ಮಾಡಿ. ಆ್ಯಂಡ್ ನಾನು ತೋರಿಸ್ತಿರೋ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ತುಂಬ ಯೂನಿಕ್ ಆ್ಯಂಡ್ ತುಂಬ ಎಲ್ಲರೂ ಮನೇಲಿ ಇರಲೇಬೇಕಾದಂಥ ಪ್ರಾಡಕ್ಟ್ ಏನಂದರೆ ಜರ್ಮನ್ ಸಿಲ್ವರ್ ಕಳಶ ಅಂತಲೇ ಹೇಳ್ಬೋದು. ಈ ಜರ್ಮನ್ ಸಿಲ್ವರ್ ಕಳಶನ ನಾವು ಪೂಜೆಯಲ್ಲಿ ಅಥವಾ ಎಲ್ಲಾದರೂ ಇಟ್ಟರೆ ನಿಜವಾಗ್ಲೂ ಯಾರೂ ನಂಬೋದಿಲ್ಲ ಇದು ಜರ್ಮನ್ ಸಿಲ್ವರ್ ಕಳಶ ಅಂತ. ನಿಜವಾಗ್ಲೂ ಬೆಳ್ಳಿದೆ ಅಂತಲೇ ನಂಬ್ತಾರೆ. ಬಿಕಾಸ್ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಆಗಿರ್ಬೋದು ಆ್ಯಂಡ್ ಕಂಪ್ಲೀಟ್ ವರ್ಕ್ ಆಗಿರ್ಬೋದು ಆ ಥರನೇ ಬಂದಿದೆ. ಆ್ಯಂಡ್ ಇವಾಗೆಲ್ಲ ಈ ಸೀಸನಲ್ಲೆಲ್ಲ ಬೆಳ್ಳಿನ ಅಥವಾ ಗೋಲ್ಡ್ನ ಪರ್ಚೇಸ್ ಮಾಡೋಕ್ಕಾಗದೇ ಇರೋದ ಕಾರಣಕ್ಕೋಸ್ಕರ ಮೀಶೋದಲ್ಲಿ ಈ ಥರ ಪ್ರಾಡಕ್ಟ್ನ ತೊಗೊಂಡ್ರೆ ತುಂಬ ಯೂನಿಕ್ ಲುಕ್ ಕೊಡುತ್ತೆ. ಸೊ ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.